ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಕೇಳ ಬಂದಿತ್ತು, ಕೊನೆ ಹಂತದಲ್ಲಿ ಬಿಟ್ಟಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಮಹಿಳಾ ಪ್ರಾತಿನಿಧ್ಯ ಇಲ್ಲ, ಇದ್ರ ಬಗ್ಗೆ ತಾವೇನ್ ಹೇಳ್ತಾರೆ? ಅಲ್ಲ, 19 ಜನರಿಗೆ ಮಾತ್ರ ಪ್ರಮಾಣ ವಚನ ಮಾಡಿದ್ದಾರೆ. ಒಂದು ಇನ್ನೂ ನಿರೀಕ್ಷೆಯಲ್ಲಿ ಇದ್ದೀವಿ, ನಾವು ಆಶಾದಾಯಕವಾಗಿದ್ದೀವಿ. ಈ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಕ್ಕಿತ್ತು. ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಕೂಡ ಮಹಿಳೆಯರಿಗೆ ಖಂಡಿತವಾಗಿ ಪ್ರಾತಿನಿಧ್ಯ ಕೊಡ್ತಾರೆ. ಅದಕ್ಕೆ ಹೇಳ್ತೀನಿ ನಾನು, ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿದವಳು ಮಹಿಳೆಯರು ಮತ್ತೆ ಇಡೀ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಮಹಿಳೆಯರೇ ಹೆಚ್ಚಿಗೆ ಓಟ್ ಕೊಟ್ಟಿರ್ತಕ್ಕಂಥದ್ದು ನಂದು ಒಂದು ಬೇಡಿಕೆ ಇದ್ದೇ ಇದೆ. ನಾನು ಕೇಳ್ತೀನಿ, ಗಾಯತ್ರಿ ಶಾಂತಗೌಡ ಅವರ ಹೆಸರು ಸರಿ ಇತ್ತಾ ಅಂತ ಅನ್ಸುತ್ತಾ ಮೇಡಮ್? ಅದೆಲ್ಲ ಸರಿ ತಪ್ಪು ಅಲ್ಲ, ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಿತ್ತು. ಅವ್ರಿಗೆ ಕೊಡಬೇಕು ಅಂತ ಅನ್ಸಿದಂತ ಹೇಳ್ತಿದ್ದಾರೆ. ಮತ್ತೆ ಯಾವ ಕಾರಣಕ್ಕೆ ಲಿಸ್ಟ್ ಅಲ್ಲಿ ಅವ್ರ ಹೆಸರು ಸೇರಿಸಲಾಗಿತ್ತು. ಅದು ಮಧ್ಯಾಹ್ನ ಕೂಡ ಒಂದು ಲಿಸ್ಟ್ ಒಂದು ಹೆಸರನ್ನು ತೆಗೆದು, ಅದು ಕೂಡ ಮಹಿಳೆಯರ ಹೆಸರನ್ನು ತೆಗೆದು ಯಾವ ರೀತಿ ಸರಿ ಅಂತ ಕೆಲವು ಅಲ್ಲ, ಸರಿ ತಪ್ಪು ಅಲ್ಲ, ಏನಾದ್ರೂ ಟೆಕ್ನಿಕಲ್ ಎರರ್ ಏನೋ ಇರಬೇಕು, ಆ ಕಾರಣದಿಂದ ಇದು ಮಾಡಿದ್ದಾರೆ. ಬಟ್ ಹೆಣ್ಮಕ್ಳಿಗೆ ಕೊಡ್ತಾರೆ ಒಂದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.